ಎಸ್.ಪಿ. ಸಾಹೇಬರು ಯಾವ ಟ್ರೈನ್ನಲ್ಲಿ ಹೋಗುತ್ತಿದ್ದರೋ ಅದೇ ಟ್ರೈನ್ನಲ್ಲಿ ಅವರ ಸ್ವರ್ಗವಾಸಿ ಪತ್ನಿ ಕಡಲೆಕಾಯಿ ಮಾರಾಟ ಮಾಡುತ್ತಿದ್ದಳು. ಎಸ್.ಪಿ. ಭಾನುಪ್ರತಾಪ್ ಸಿಂಹ ಅವರು ತಮ್ಮ ಗಡಿಯಾರದ ಕಡೆ ದೃಷ್ಟಿ ಹಾಯಿಸಿದರು. ರಾತ್ರಿ 10ರ ಸಮಯವಾಗಿತ್ತು. ಟ್ರೈನ್ ದೆಹಲಿಯ ಕಡೆ ಓಡುತ್ತಿತ್ತು. ಹೊರಗಡೆ ಕತ್ತಲೆಯಲ್ಲಿ ಒಮ್ಮೊಮ್ಮೆ ಯಾವುದೋ ಹಳ್ಳಿ, ಯಾವುದೋ ಸ್ಟೇಷನ್ ಹಿಂದೆ ಹಿಂದೆ ಸಾಗುತ್ತಿದ್ದವು. ಆದರೆ ಅವರ ಕಣ್ಣುಗಳು ಬೇರೆಲ್ಲೋ ನೆಟ್ಟಿತ್ತು. ಮರೆಯಬೇಕೆಂದರೂ ಆ ನೆನಪುಗಳನ್ನು ಅವರಿಂದ ಮರೆಯಲು ಸಾಧ್ಯವಾಗಲಿಲ್ಲ. ಅವರ ಪತ್ನಿ ಮೀನಾಕ್ಷಿ 1 ವರ್ಷದ ಹಿಂದೆ ಈ ಪ್ರಪಂಚವನ್ನು ಬಿಟ್ಟು ಹೋಗಿದ್ದಳು. ಅವರು ತಮ್ಮ ಪತ್ನಿಯನ್ನು ಕಳೆದುಕೊಂಡಿದ್ದರು. ಆದರೆ ಅವಳ ಸವಿ ನೆನಪುಗಳು ಇಂದಿಗೂ ಭಾನುಪ್ರತಾಪ್ ಅವರನ್ನು ಕಾಡುತ್ತಿದ್ದವು. ಅವಳ ನಗು, ಅವಳ ಮಾತುಗಳು, ಅವಳ ಕಂಪ್ಲೇಂಟ್ಗಳು ಎಲ್ಲವೂ ಅವರನ್ನು ಕಾಡಿ ಈ ಪ್ರಯಾಣದಲ್ಲಿ ಒಂಟಿತನದಿಂದ ಚಡಪಡಿಸುತ್ತಿದ್ದರು. ಟ್ರೈನ್ ಒಳಗಡೆ ಕೆಲವರು ಮಲಗಿದ್ದರೆ ಇನ್ನು ಕೆಲವರು ಕಿಟಕಿಯಿಂದ ಹೊರಗಡೆ ನೋಡುತ್ತಿದ್ದರು. ಮತ್ತೆ ಕೆಲವರು ತಮ್ಮ ನೆನಪಿನ ಲೋಕದಲ್ಲಿ ಮುಳುಗಿದ್ದರು. ತಮ್ಮ ಹಿಂದಿನ ಕಥೆಯನ್ನು ಮೆಲುಕು ಹಾಕುತ್ತಿದ್ದರು. ಭಾನುಪ್ರತಾಪ್ ಅವರು ದೀರ್ಘವಾದ ಉಸಿರನ್ನು ತೆಗೆದುಕೊಂಡರು ಮತ್ತು ಸೀಟಿಗೆ ಒರಗಿಕೊಂಡರು. ಆಗ ಗುರುತು ಪರಿಚಯವಿರುವ ಒಂದು ಧ್ವನಿ ಅವರ ಕಿವಿಯಲ್ಲಿ ಮೊಳಗಿತು. ಕಡ್ಲೆಕಾಯಿ ತಗೊಳ್ರಿ, ಕಡ್ಲೆಕಾಯಿ, ಬಿಸಿ ಬಿಸಿ ತಾಜಾ ಕಡ್ಲೆಕಾಯಿ ತಗೊಳ್ರಿ. ಆಗ ಭಾನುಪ್ರತಾಪ್ ಅವರ ಹೃದಯ ಜೋರಾಗಿ ಬಡಿದುಕೊಂಡಿತು. ಈ ಧ್ವನಿಯು ಮೀನಾಕ್ಷಿಯ ಧ್ವನಿಯಾಗಿತ್ತು. ಅವರ ಬುದ್ಧಿ ಒಂದು ಕ್ಷಣ ಸ್ಥಗಿತವಾದಂತಾಯಿತು. ಇದು ನನ್ನ ಭ್ರಮೆಯೋ ಅಥವಾ ಮೀನಾಕ್ಷಿಯ ನಿಜವಾದ ಧ್ವನಿಯೋ? ಅವರು ತಮ್ಮ ನೆನಪಿನಲ್ಲಿ ಎಷ್ಟೊಂದು ಮುಳುಗಿ ಹೋಗಿದ್ದರೆಂದರೆ ಎಲ್ಲ ಧ್ವನಿಗಳು ಈಗ ಅವರಿಗೆ ಮೀನಾಕ್ಷಿಯ ಧ್ವನಿಯಂತೆ ಕೇಳಿಸುತ್ತಿತ್ತು. ಆದರೆ ಇಲ್ಲ ಇಲ್ಲ, ಇದು ಅವಳದೇ ನಿಖರವಾದ ಧ್ವನಿಯಾಗಿದೆ. ಅದೇ ಭಾವಗಳ ಏರಿಳಿತವಾಗಿದೆ. ಅವರು ನಿಧಾನವಾಗಿ ತಮ್ಮ ತಲೆಯನ್ನು ಎತ್ತಿ ಆ ಕಡೆ ಈ ಕಡೆ ನೋಡತೊಡಗಿದರು. ಹಿಂದೆ ತಿರುಗುತ್ತಿದ್ದಂತೆ ಮಾರಾಟ ಮಾಡೋ ಮಹಿಳೆಯ ಮೇಲೆ ಇವರ ದೃಷ್ಟಿ ಬೀಳುತ್ತಿದ್ದಂತೆ ಇವರ ಉಸಿರೇ ನಿಂತಂತಾಯಿತು. ಜನಜಂಗುಳಿಯ ಮಧ್ಯದಲ್ಲಿ ಟ್ರೈನ್ ಡಬ್ಬದೊಳಗಿನ ಗಲ್ಲಿಯಲ್ಲಿ ಮಂದ ಬೆಳಕಿನಲ್ಲಿ ಹಿಂದೊಮ್ಮೆ ಅದೇ ಮುಖವನ್ನು ತನ್ನೆಲ್ಲ ಸರಸು ಎಂದು ಅಂದುಕೊಂಡಿದ್ದರೋ ಅದೇ ಮುಖವನ್ನು ಇಂದು ಅವರು ನೋಡುತ್ತಿದ್ದರು. ನಿಜವಾಗಿಯೂ ಮೀನಾಕ್ಷಿ ಜೀವಂತವಾಗಿದ್ದಾಳಾ ಅಥವಾ ಇವಳು ಬೇರೆ ಮಹಿಳೆಯಾಗಿದ್ದಾಳಾ? ಇದನ್ನು ನೋಡಿ ಭಾನುಪ್ರತಾಪ್ ಅವರು ಕಣ್ಣರಳಿಸಿ ನೋಡತೊಡಗಿದರು. ಅವರ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತ್ತು. ಇದು ತಮ್ಮ ಭ್ರಮೆಯೋ ಅಥವಾ ಇದೇ ಸತ್ಯವೋ? ಅದೇ ಅವರ ಕಣ್ಣ ಮುಂದೆ ಅದೇ ಮುಖವಿತ್ತು. ಅದೇ ದೊಡ್ಡ ದೊಡ್ಡ ಕಣ್ಣುಗಳು, ಅದೇ ಕಿರು ಮಂದಹಾಸ, ಅದೇ ಮೀನಾಕ್ಷಿ. ಆದರೆ ಇದು ಹೇಗೆ ಸಾಧ್ಯವಾಯಿತು? ಅವಳಂತೂ ಮರಣ ಹೊಂದಿದ್ದಳು. ನಾನೇ ಸ್ವತಃ ನನ್ನ ಕೈಯಾರೆ ಅವಳ ಚಿತೆಗೆ ಬೆಂಕಿಯನ್ನು ಇಟ್ಟಿದ್ದೆ. ನನ್ನ ಕೈಯಾರೆ ಪವಿತ್ರ ಗಂಗಾ ನದಿಯಲ್ಲಿ ಅಸ್ಥಿಯನ್ನು ಬಿಟ್ಟಿದ್ದೆ. ಹಾಗೆಂದ ಮೇಲೆ ಈ ಮಹಿಳೆ ಯಾರು? ಈಗ ಭಾನುಪ್ರತಾಪ್ ಅವರ ಇಡೀ ಶರೀರ ನಡುಗಿ ಹೋದಂತಾಯಿತು. ಅವರ ಬೆರಳುಗಳು ನಡುಗತೊಡಗಿದವು. ಅವರಿಗೆ ಇಷ್ಟವಿದ್ದರೂ ಆ ಮಹಿಳೆಯ ಬಳಿ ಹೋಗಲು ಸಾಧ್ಯವಾಗಲಿಲ್ಲ. ಅವರು ಸ್ತಬ್ಧರಾಗಿ ಕುಳಿತಿದ್ದರು. ಆಗ ಒಬ್ಬ ಯಾತ್ರಿಕನು ಕಡಲೆಕಾಯಿ ಮಾರುವವಳಲ್ಲಿ ಕೇಳಿದನು, ಕಡಲೆಕಾಯಿಗೆ ಎಷ್ಟಮ್ಮ? ಯಜಮಾನ್ರೆ, 10 ರೂಪಾಯಿಗೆ ತೆಗೆದುಕೊಳ್ಳಿ. ಕಡಲೆಕಾಯಿ ತುಂಬ ಚೆನ್ನಾಗಿದೆ. ಮತ್ತೆ ಅದೇ ಧ್ವನಿ, ಅದೇ ಮಧುರ ಧ್ವನಿ. ಆಗ ಭಾನುಪ್ರತಾಪ್ ಅವರಿಗೆ ಅನಿಸಿತು, ಈ ಧ್ವನಿಯನ್ನು ತಾನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಎಷ್ಟೊಂದು ಬಾರಿ ಅವಳ ಇದೇ ಧ್ವನಿಯಲ್ಲಿ ಅವಳ ಪ್ರೀತಿಯ ಮಾತುಗಳನ್ನು ನನ್ನ ಕಿವಿಯಾರೆ ಕೇಳಿಸಿಕೊಂಡಿದ್ದೇನೆ. ಅವಳ ದೂರುಗಳನ್ನು ಆಲಿಸಿದ್ದೆ. ನನ್ನ ಜೀವನದ ಸುಂದರ ಕ್ಷಣಗಳನ್ನು ಈ ಧ್ವನಿಯೊಂದಿಗೆ ಕಳೆದಿದ್ದೆ. ಅವರ ಎದೆ ಬಡಿತ ಆಕಸ್ಮಿಕವಾಗಿ ಜೋರಾಯಿತು. ಅವರು ತಕ್ಷಣ ತಮ್ಮ ಸೀಟಿನಿಂದ ಎದ್ದು ಆ ಮಹಿಳೆಯ ಕಡೆಗೆ ಬರತೊಡಗಿದರು. ತಕ್ಷಣ ಟ್ರೈನ್ ಆಕಸ್ಮಿಕವಾಗಿ ದಡಕ್ಕನೆ ನಿಂತಿತು. ಭಾನುಪ್ರತಾಪ್ ಅವರು ತಮ್ಮ ಜಾಗದಲ್ಲಿ ಬ್ಯಾಲೆನ್ಸ್ ತಪ್ಪಿ ಓಲಾಡುತ್ತಾ ಕುಳಿತುಕೊಂಡರು. ಅವರು ಸುಧಾರಿಸಿಕೊಳ್ಳುವವರೆಗೆ ಆ ಮಹಿಳೆ ಜನಜಂಗುಳಿಯಲ್ಲಿ ತುಂಬ ಮುಂದೆ ಸಾಗಿದ್ದಳು. ತಕ್ಷಣ ಭಾನುಪ್ರತಾಪ್ ಅವರು ಮೀನಾಕ್ಷಿ ಎಂದು ಕೂಗಿದರು. ತಕ್ಷಣ ಆ ಮಹಿಳೆ ವಿಚಲಿತಳಾಗಿ ನಿಂತ ಜಾಗದಲ್ಲಿಯೇ ನಿಂತಳು. ನಿಧಾನವಾಗಿ ಹಿಂತಿರುಗಿದಳು. ತಕ್ಷಣ ಅವಳು ಭಾನುಪ್ರತಾಪ್ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು. ಆದರೆ ಅವರನ್ನು ಅವಳು ಗುರುತಿಸಲಿಲ್ಲ. ಭಾನುಪ್ರತಾಪ್ ಅವರ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತ್ತು. ಅವರ ಕಣ್ಣುಗಳು ಆ ಮಹಿಳೆಯ ಕಂಗಳಲ್ಲಿ ಬೆರೆತು ಹೋದವು. ಕೆಲವು ಕ್ಷಣ ಅವರು ತಮ್ಮನ್ನೇ ತಾವು ಮರೆತು ಹೋದರು. ಟ್ರೈನ್ನಲ್ಲಿದ್ದ ಉಳಿದವರು ತಮ್ಮ ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದರು. ಆದರೆ ಭಾನುಪ್ರತಾಪ್ ಅವರ ದೃಷ್ಟಿ ಕೇವಲ ಆ ಮಹಿಳೆಯ ಮೇಲೆ ನೆಟ್ಟಿತ್ತು. ಅದು ಅದೇ ಮುಖವಾಗಿತ್ತು, ಅದೇ ಕಣ್ಣಾಗಿತ್ತು, ಅದೇ ಧ್ವನಿಯಾಗಿತ್ತು. ಆದರೆ ಮೀನಾಕ್ಷಿ ನನ್ನನ್ನು ಏಕೆ ಗುರುತು ಹಿಡಿಯಲಿಲ್ಲ? ಅವಳು ಭಾನುಪ್ರತಾಪ್ ಅವರನ್ನು ವಿಚಿತ್ರವಾದ ದೃಷ್ಟಿಯಲ್ಲಿ ನೋಡಿದಳು ಮತ್ತು ತಲೆಯನ್ನು ತಗ್ಗಿಸಿದಳು ಮತ್ತು ನಂತರ ಕಡಲೆಕಾಯಿಯ ಬುಟ್ಟಿಯ ಕಡೆ ತನ್ನ ಗಮನವನ್ನು ಹರಿಸಿದಳು. ಮೀನಾಕ್ಷಿ ಎಂದು ಭಾನುಪ್ರಕಾಶ್ ಅವರು ಮತ್ತೆ ಕೂಗಿಕೊಂಡರು. ಈ ಬಾರಿ ಧ್ವನಿಯಲ್ಲಿ ಇನ್ನೂ ಜೋರಾದ ಕಂಪನವಿತ್ತು. ಆದರೆ ಆ ಮಹಿಳೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ. ಅವಳು ತನ್ನ ಸೆರಗನ್ನು ಇನ್ನೂ ಚೆನ್ನಾಗಿ ಮುಖದ ತುಂಬ ಮುಚ್ಚಿಕೊಂಡಳು. ಮತ್ತೆ ಮುಂದೆ ಸಾಗಿದಳು. ಭಾನುಪ್ರತಾಪ್ ಅವರ ಕಾಲ ಮೇಲೆ ತಾವೇ ಕಲ್ಲು ಹಾಕಿಕೊಂಡಂತೆ ಅವರಿಗೆ ಭಾಸವಾಗಿತ್ತು. ಅವರು ಈಗ ಯೋಚಿಸತೊಡಗಿದರು. ನನ್ನ ಜೀವನದಲ್ಲಿ ನನ್ನೊಂದಿಗೆ ಯಾರಾದರೂ ಆಟವಾಡಿದರೆ ಅಥವಾ ನನಗೆ ಮಹಾ ಮೋಸವಾಗಿತ್ತೆ? ಒಂದು ವೇಳೆ ಇವಳು ಮೀನಾಕ್ಷಿಯಾಗಿದ್ದರೆ ಅವಳು ಇಲ್ಲೇಕೆ ಇರುತ್ತಿದ್ದಳು? ಒಂದು ವೇಳೆ ಇವಳು ಮೀನಾಕ್ಷಿ ಆಗದಿದ್ದರೆ ಇವಳೇಕೆ ಮೀನಾಕ್ಷಿಯನ್ನು ಹೋಲುತ್ತಿದ್ದಳು? ಕೊನೆಗೂ ಅವರು ಹಾಗೋ ಹೀಗೋ ಮಾಡಿ ಜನರನ್ನು ಆ ಕಡೆ ಈ ಕಡೆ ತಳ್ಳುತ್ತಾ ಅವಳ ಹತ್ತಿರ ಬಂದರು. ನಿಧಾನವಾಗಿ ಅವಳ ಕೈಯನ್ನು ಹಿಡಿದುಕೊಂಡರು.
ಆ ಮಹಿಳೆ ಅಚ್ಚರಿಗೊಂಡಳು ಮತ್ತು ಹೇಳಿದಳು, ಸಾಹೇಬ್ರೆ, ನನ್ನನ್ನು ಬಿಟ್ಟು ಬಿಡಿ ಎನ್ನುತ್ತಾ ಅವಳು ತುಂಬ ಗಾಬರಿಯಾದಳು. ಆದರೆ ಭಾನುಪ್ರತಾಪ್ ಅವರು ತಮ್ಮ ಹಿಡಿತವನ್ನು ಇನ್ನೂ ಬಿಗಿಗೊಳಿಸಿದರು. ಮೊದಲ ಬಾರಿಗೆ ಅವರು ನೀನು ಯಾರು ಎಂದು ಕೇಳಿದರು. ಈ ಬಾರಿ ಅವರು ಸ್ವಲ್ಪ ಮೃದುವಾಗಿ ಹೇಳಿದರು, ಸಾಹೇಬ್ರೆ, ನಾನು ಯಾರೆಂದು ತಿಳಿದು ನಿಮಗೇನಾಗಬೇಕು? ಇದರಿಂದ ಏನು ವ್ಯತ್ಯಾಸವಾಗುತ್ತದೆ? ಅವಳ ಧ್ವನಿಯಲ್ಲಿ ಒಂದು ವಿಚಿತ್ರ ನೋವಿತ್ತು. ಭಾನುಪ್ರತಾಪ್ ಅವರು ವಾಸ್ತವಕ್ಕೆ ಬಂದರು. ಅವಳ ಈ ಧ್ವನಿಯು ಅವರ ಹೃದಯವನ್ನು ಚೂರು ಚೂರು ಮಾಡಿತ್ತು. ಹೌದು, ವ್ಯತ್ಯಾಸವಾಗುತ್ತದೆ, ತುಂಬ ವ್ಯತ್ಯಾಸವಾಗುತ್ತದೆ. ಪ್ರತಾಪ್ ಅವರ ಧ್ವನಿ ನಡುಗತೊಡಗಿತು. ಅಷ್ಟರಲ್ಲಿ ಕೆಲವು ಯಾತ್ರಿಗಳು ಈ ದೃಶ್ಯವನ್ನು ಗಮನವಿಟ್ಟು ನೋಡತೊಡಗಿದರು. ಮತ್ತು ಆ ಮಹಿಳೆ ಈಗ ಎಲ್ಲರ ಮುಂದೆ ಇರುಸುಮುರುಸು ಆಗುವಂತೆ ಕಂಡಳು. ತಕ್ಷಣ ಅವಳು ಭಾನುಪ್ರತಾಪ್ ಅವರಿಂದ ತನ್ನ ಕೈಯನ್ನು ಬಿಡಿಸಿಕೊಂಡು ಟ್ರೈನ್ನ ಮುಂದಿನ ಬೋಗಿಯ ಕಡೆಗೆ ಓಡಿದಳು. ಆಗ ಭಾನುಪ್ರತಾಪ್ ಅವರು ಹಿಂದೆ ಮುಂದೆ ಯೋಚಿಸದೆ ಅವಳ ಹಿಂದೆ ಓಡತೊಡಗಿದರು. ಮುಂದಿನ ಬೋಗಿಗೆ ಬಂದು ನೋಡಿದಾಗ ಆ ಮಹಿಳೆ ಅಲ್ಲಿ ಇರಲಿಲ್ಲ. ಅವಳು ಮಾಯವಾಗಿದ್ದಳು. ಭಾನುಪ್ರತಾಪ್ ಆಕೆಯನ್ನು ಹುಡುಕುತ್ತಾ ಬಾಗಿಲ ಬಳಿ ಬಂದರು. ಎಲ್ಲ ಕಡೆಗೂ ಅವರು ದೃಷ್ಟಿ ಹಾಯಿಸಿದರು. ಆದರೆ ಮೀನಾಕ್ಷಿ ಅಲ್ಲಿ ಅವರಿಗೆ ಕಾಣಿಸಲಿಲ್ಲ. ಇದು ಹೇಗೆ ಸಾಧ್ಯ? ಟ್ರೈನ್ ವೇಗವಾಗಿ ಚಲಿಸುತ್ತಿತ್ತು. ಅವಳು ಆಕಸ್ಮಿಕವಾಗಿ ಎಲ್ಲಿ ಮಾಯವಾದಳು? ಆಗ ಟ್ರೈನ್ನಲ್ಲಿದ್ದ ಉಳಿದ ಯಾತ್ರಿಗಳು ಇವರನ್ನು ವಿಚಿತ್ರವಾಗಿ ನೋಡತೊಡಗಿದರು. ಕೆಲವರು ಇವರಲ್ಲಿ ಕೇಳಿದರು, ಸಾಹೇಬ್ರೆ, ಏನಾಯಿತು ಎಂದಾಗ ಭಾನುಪ್ರತಾಪ್ ಅವರ ಬಳಿ ಯಾವುದೇ ಉತ್ತರವಿರಲಿಲ್ಲ. ಅವರ ತಲೆ ಈಗ ವೇಗವಾಗಿ ಓಡುತ್ತಿತ್ತು. ವಾಸ್ತವದಲ್ಲಿ ನಿಜವಾಗಿ ಇವಳು ಮೀನಾಕ್ಷಿ ಆಗಿದ್ದಳೆ? ಒಂದು ವೇಳೆ ಅವಳು ಮೀನಾಕ್ಷಿ ಆಗಿದ್ದರೆ ಏಕೆ ಓಡಿ ಹೋಗುತ್ತಿದ್ದಳು? ಒಂದು ವೇಳೆ ಅವಳು ಮೀನಾಕ್ಷಿ ಆಗಿರದಿದ್ದರೆ ಮೀನಾಕ್ಷಿಯನ್ನೇ ಏಕೆ ಇವಳು ಹೋಲುತ್ತಿದ್ದಳು? ಅವಳ ಧ್ವನಿಯೂ ಕೂಡ ಮೀನಾಕ್ಷಿಯ ಧ್ವನಿಯನ್ನೇ ಏಕೆ ಹೋಲುತ್ತಿತ್ತು? ಇದು ಆಕಸ್ಮಿಕವಾಗಿರಲು ಸಾಧ್ಯವಿರಲಿಲ್ಲ. ಭಾನುಪ್ರತಾಪ್ ತಕ್ಷಣ ಕಂಗಾಲಾದಂಥವರಾಗಿ ಬಡಬಡಿಸಿದರು. ಆಗ ಒಬ್ಬಳು ವಯಸ್ಸಾದ ಮುದುಕಿ ಅವರ ಬಳಿ ಬಂದು ಹೇಳಿದಳು, ಮಗ, ಯಾರನ್ನು ಹುಡುಕುತ್ತಿದ್ದೀಯಾ? ಬಹುಶಃ ಅವಳು ಹಿಂದಿನ ಸ್ಟೇಷನ್ನಲ್ಲಿ ಇಳಿದಿರಬಹುದು. ನಿಜವಾಗಿ ಅವಳು ಮೀನಾಕ್ಷಿಯಾಗಿದ್ದರೆ ಅವಳು ಇಷ್ಟೊಂದು ಬಡವಳಾಗಿ ಕಡಲೆಕಾಯಿಯನ್ನು ಏಕೆ ಮಾರಾಟ ಮಾಡುತ್ತಿದ್ದಳು? ಈಗ ಭಾನುಪ್ರತಾಪ್ ಅವರ ಕಣ್ಣ ಮುಂದೆ 1 ವರ್ಷದ ಹಿಂದೆ ನಡೆದ ಘಟನೆ ಎದುರಿಗೆ ಬಂದಿತ್ತು. ಮೀನಾಕ್ಷಿ ಆಕ್ಸಿಡೆಂಟ್ ಆಗಿದ್ದು, ಅವಳನ್ನು ಆಸ್ಪತ್ರೆಗೆ ಸೇರಿಸಿದ್ದು, ನಂತರ ಅವಳನ್ನು ಬದುಕಿಸಲು ಸಾಧ್ಯವಾಗಲಿಲ್ಲ ಎಂದು ಡಾಕ್ಟರ್ ಹೇಳಿದ್ದು, ಮತ್ತು ಅವಳ ಅಂತಿಮ ಸಂಸ್ಕಾರ. ಒಂದು ವೇಳೆ ಅವಳು ಸತ್ತಿಲ್ಲ ಅಂದ ಮೇಲೆ ಎಂದು ಯೋಚಿಸುತ್ತಾ ನೋವಿನಿಂದ ಅವರ ತಲೆ ಒಡೆದು ಚೂರು ಚೂರಾದಂತಾಯಿತು. ಇದು ಒಂದು ಷಡ್ಯಂತ್ರವಾಗಿತ್ತೇ, ಅಥವಾ ಇದರಲ್ಲಿ ಏನಾದರೂ ರಹಸ್ಯ ಅಡಗಿದೆಯೇ? ಇಲ್ಲಿಯವರೆಗೂ ಅದನ್ನು ಇವರಿಂದ ಮುಚ್ಚಿಡಲಾಗಿದೆಯೇ? ಈಗ ಇದು ಕೇವಲ ನೆನಪುಗಳ ಮತ್ತು ಭಾವನೆಗಳ ವಿಷಯವಾಗಿರಲಿಲ್ಲ. ಇದೊಂದು ಸತ್ಯವನ್ನು ತಿಳಿದುಕೊಳ್ಳುವ ಪ್ರಶ್ನೆಯಾಗಿತ್ತು. ಈಗ ಭಾನುಪ್ರತಾಪ್ ಅವರು ಈ ರಹಸ್ಯವನ್ನು ಭೇದಿಸಬೇಕು ಎಂದುಕೊಂಡರು. ತಕ್ಷಣ ಅವರು ತಮ್ಮ ಜೇಬಿನಿಂದ ಮೊಬೈಲನ್ನು ಹೊರತೆಗೆದರು. ಹಿಂದಿನ ಸ್ಟೇಷನ್ ಲೊಕೇಶನ್ ಚೆಕ್ ಮಾಡಿದರು. ಒಂದು ವೇಳೆ ಅವಳು ಅಲ್ಲಿ ಇಳಿದಿದ್ದರೆ ನಾನು ಅವಳನ್ನು ಹೇಗಾದರೂ ಮಾಡಿ ಕಂಡುಹಿಡಿಯುತ್ತೇನೆ. ಸತ್ಯವನ್ನು ಅರಿಯುವುದಕ್ಕಾಗಿ ಭಾನುಪ್ರತಾಪ್ ಅವರು ಇನ್ನೂ ದೃಢವಾದ ನಿರ್ಧಾರಕ್ಕೆ ಬಂದಿದ್ದರು. ಅವರ ತಲೆಯಲ್ಲಿ ಒಂದೇ ಪ್ರಶ್ನೆ ಏಳುತ್ತಿತ್ತು. ಒಂದು ವೇಳೆ ಮೀನಾಕ್ಷಿ ಸತ್ತಿದ್ದರೆ ಈ ಮಹಿಳೆ ಯಾರು? ಒಂದು ವೇಳೆ ಇವಳು ಮೀನಾಕ್ಷಿಯಾಗಿದ್ದರೆ ಅವಳಿಗೆ ಇಂಥ ಪರಿಸ್ಥಿತಿ ಹೇಗೆ ಬಂತು? ತಕ್ಷಣ ಅವರು ಟ್ರೈನ್ನ ಗಾರ್ಡನ್ನು ಸಂಪರ್ಕಿಸಿದರು ಮತ್ತು ಕೇಳಿದರು, ಹಿಂದಿನ ಸ್ಟೇಷನ್ ಯಾವುದಾಗಿತ್ತು? ಶಿವಪುರ ಜಂಕ್ಷನ್ ಎಂದು ಗಾರ್ಡ್ ಹೇಳಿದನು. ತಕ್ಷಣ ಭಾನುಪ್ರತಾಪ್ ಅವರು ತಮ್ಮ ಫೋನನ್ನು ಹೊರತೆಗೆದು ಸ್ಟೇಷನ್ ಮಾಸ್ಟರ್ ಅವರ ಫೋನ್ ನಂಬರ್ಗೆ ಡಯಲ್ ಮಾಡಿದರು ಮತ್ತು ಅವರಲ್ಲಿ ಕೇಳಿದರು, ನಮಸ್ತೆ, ನಾನು SP ಭಾನುಪ್ರತಾಪ್ ಮಾತನಾಡುತ್ತಿದ್ದೇನೆ. ಈಗಷ್ಟೇ ಶಿವಪುರ ಜಂಕ್ಷನ್ನಲ್ಲಿ ಇಳಿದುಕೊಂಡ ಒಬ್ಬ ಮಹಿಳೆಯ ಬಗ್ಗೆ ತಿಳಿದುಕೊಳ್ಳಬೇಕು. ನೀವು CCTV ಫುಟೇಜ್ ಚೆಕ್ ಮಾಡಿ ನನಗೆ ಹೇಳಬಹುದೇ? ತಕ್ಷಣ ಸ್ಟೇಷನ್ ಮಾಸ್ಟರ್ ಗಾಬರಿಯಾದರು ಮತ್ತು ಹೇಳಿದರು, ಸಾಹೇಬರೇ, ನಾನು ಈಗಲೇ ಏನನ್ನು ಕೂಡ ನೋಡಲು ಸಾಧ್ಯವಿಲ್ಲ. ನೀವು ಇಲ್ಲಿಗೆ ಬಂದರೆ ನಾವಿಬ್ಬರು ಸೇರಿ ಚೆಕ್ ಮಾಡಿ ಗುರುತಿಸಬಹುದು. ಸರಿ, ನಾನು ಮುಂದಿನ ಟ್ರೈನ್ನಲ್ಲಿ ಅಲ್ಲಿಗೆ ಬರುತ್ತೇನೆ. ಭಾನುಪ್ರತಾಪ್ ಅವರು ತಕ್ಷಣ ಒಂದು ನಿರ್ಧಾರಕ್ಕೆ ಬಂದರು. ಟ್ರೈನ್ ಮುಂದೆ ಒಂದು ಸ್ಟೇಷನ್ನಲ್ಲಿ ನಿಲ್ಲುವುದರಲ್ಲಿತ್ತು. ಸಮಯವನ್ನು ವ್ಯರ್ಥ ಮಾಡದೆ ಅವರು ಬ್ಯಾಗನ್ನು ತೆಗೆದುಕೊಂಡು ಸ್ಟೇಷನ್ನಲ್ಲಿ ಇಳಿಯಲು ನಿರ್ಧರಿಸಿದರು. ಟ್ರೈನ್ ನಿಲ್ಲುತ್ತಿದ್ದಂತೆ ಅವರು ಪ್ಲಾಟ್ಫಾರ್ಮ್ಗೆ ಜಂಪ್ ಮಾಡಿದರು. ಸ್ಟೇಷನ್ ಮಾಸ್ಟರ್ ಅವರ ಆಫೀಸ್ ಕಡೆಗೆ ಓಡೋಡಿ ಬಂದರು. ಶಿವಪುರ ಜಂಕ್ಷನ್ ತಲುಪಲು ಅವರಿಗೆ ಹೆಚ್ಚು ಸಮಯ ಹಿಡಿಯಲಿಲ್ಲ. ಸ್ಟೇಷನ್ನಲ್ಲಿ ಅಲ್ಲೊಬ್ಬರು ಇಲ್ಲೊಬ್ಬರು ಸುತ್ತಾಡುತ್ತಿದ್ದರು. ಸ್ಟೇಷನ್ ಮಾಸ್ಟರ್ ಮೊದಲೇ ಇವರಿಗಾಗಿ ಕಾಯುತ್ತಿದ್ದನು. ಸ್ಟೇಷನ್ ಮಾಸ್ಟರ್ ಇವರನ್ನು ನೋಡಿದವನೇ, ಸಾಹೇಬ್ರೆ, ಬನ್ನಿ, ನಾನು ನಿಮಗೆ ವಿಡಿಯೋ ಫುಟೇಜ್ ತೋರಿಸುತ್ತೇನೆ ಎಂದು CCTV ಫುಟೇಜನ್ನು ತೋರಿಸಿದನು. ವಿಡಿಯೋದಲ್ಲಿ ಆ ಮಹಿಳೆ ಟ್ರೈನ್ನಿಂದ ಇಳಿದು ಗಾಬರಿಗೊಂಡು ಬೇಗ ಬೇಗ ಹೆಜ್ಜೆ ಹಾಕುತ್ತಿದ್ದಳು. ಅವಳು ಸ್ಟೇಷನ್ನಿಂದ ಹೊರಗಡೆ ಬರುತ್ತಿದ್ದಂತೆ ಒಬ್ಬ ವ್ಯಕ್ತಿ ಮೊದಲೇ ಅಲ್ಲಿ ನಿಂತಿದ್ದನು. ಆ ವ್ಯಕ್ತಿಯು ಆ ಕಡೆ ಈ ಕಡೆ ನೋಡಿ ಅವಳನ್ನು ಒಂದು ಗಲ್ಲಿಯ ಕಡೆಗೆ ಕರೆದುಕೊಂಡು ಹೋದನು. ಈಗ ಭಾನುಪ್ರತಾಪ್ ಅವರ ಕಣ್ಣುಗಳು ಅರಳಿದವು. ಈ ವ್ಯಕ್ತಿ ಯಾರು ಎಂದು ಕೇಳಿದಾಗ ಸ್ಟೇಷನ್ ಮಾಸ್ಟರ್ ತಲೆಯನ್ನು ಆಡಿಸುತ್ತಾ ಹೇಳಿದರು, ಸಾಹೇಬ್ರೆ, ನಾನು ಮೊದಲ ಬಾರಿಗೆ ಇವರನ್ನು ನೋಡುತ್ತಿದ್ದೇನೆ. ಆದರೆ ಬಹುಶಃ ಇವಳು ಯಾವಾಗಲೂ ಹಿಂದಿನ ಗಲ್ಲಿಯ ಮೂಲಕ ಒಂದು ಬಸ್ತಿಗೆ ಹೋಗುತ್ತಾಳೆ. ಆಗ ಭಾನುಪ್ರತಾಪ್ ಅವರು ಆ ಬಸ್ತಿಗೆ ಹೋಗಿ ವಿಚಾರಿಸಬೇಕೆಂದು ನಿರ್ಧಾರ ಮಾಡಿದರು. ಈ ಮಹಿಳೆ ಯಾರು? ಅವಳು ಯಾರ ಜೊತೆ ಹೋಗಿದ್ದಳು? ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ತನ್ನ ಬಳಿ ಇದ್ದ ಪಿಸ್ತೂಲಿನ ಮೇಲೆ ಕೈ ಆಡಿಸಿದರು. ಈಗ ಅವರಿಗೆ ಇದು ಒಂದು ಭಾವನಾತ್ಮಕ ವಿಷಯವಾಗಿರಲಿಲ್ಲ, ಬದಲಾಗಿ ಒಂದು ರಹಸ್ಯವನ್ನು ಭೇದಿಸುವ ವಿಷಯವಾಗಿತ್ತು.
ಭಾನುಪ್ರತಾಪ್ ಅವರು ಸ್ಟೇಷನ್ ಮಾಸ್ಟರ್ಗೆ ಧನ್ಯವಾದವನ್ನು ಅರ್ಪಿಸಿ ಅಲ್ಲಿಂದ ವೇಗವಾಗಿ ಹೊರಟು ಬಂದರು. ಸಿಸಿಟಿವಿಯಲ್ಲಿ ಕಂಡಿದ್ದ ಬಸ್ತಿಯು ಈಗ ಅವರ ಕಣ್ಣ ಮುಂದೆ ಇತ್ತು. ಸುತ್ತಲೂ ಕತ್ತಲೆ ಆವರಿಸಿತ್ತು. ಅವರು ಜೇಬಿನಿಂದ ಟಾರ್ಚನ್ನು ಹೊರತೆಗೆದರು ಮತ್ತು ಟಾರ್ಚ್ ಆನ್ ಮಾಡಿದರು. ಕೆಲವು ಕಡೆ ಮಂದ ಬೆಳಕು ಗೋಚರಿಸುತ್ತಿತ್ತು. ಸುತ್ತಲೂ ನಿಶ್ಶಬ್ದವಾಗಿತ್ತು. ಭಾನುಪ್ರತಾಪ್ ಮುಂದೆ ಮುಂದೆ ಚಲಿಸುತ್ತಿದ್ದರು. ಆಕಸ್ಮಿಕವಾಗಿ ಯಾರೋ ಹಿಂದೆ ಬರುತ್ತಿರುವ ಶಬ್ದ ಕೇಳಿಸಿತು. ಭಾನುಪ್ರತಾಪ್ ಅವರು ತಮ್ಮ ಕೈಯಲ್ಲಿದ್ದ ಪಿಸ್ತೂಲನ್ನು ಹೊರತೆಗೆದರು ಮತ್ತು ಶಬ್ದ ಬಂದ ದಿಕ್ಕಿನ ಕಡೆ ತಮ್ಮ ಗಮನವನ್ನು ನೀಡಿದರು. ಗಲ್ಲಿಯ ಕೊನೆಯಲ್ಲಿ ದೀಪದ ಬೆಳಕಿನಲ್ಲಿ ಒಂದು ನೆರಳು ಹೋಗುತ್ತಿರುವುದು ಕಾಣಿಸಿತು. ವೇಗವಾಗಿ ಭಾನುಪ್ರತಾಪ್ ಅವರು ಅತ್ತ ಕಡೆ ಧಾವಿಸಿ ಬಂದರು. ಒಂದು ಗುಡಿಸಲ ಬಳಿ ಬಂದು ತಲುಪುತ್ತಿದ್ದಂತೆ ಬಾಗಿಲು ನಿಧಾನವಾಗಿ ಬಂದಾಗುತ್ತಿರುವುದನ್ನು ಅವರು ನೋಡಿದರು. ಅವರು ಸಮಯವನ್ನು ವ್ಯರ್ಥ ಮಾಡದೆ ಬಾಗಿಲ ಬಳಿ ಬಂದು ತಲುಪಿ ತಕ್ಷಣ ಬಾಗಿಲನ್ನು ಬಡಿದರು. ಯಾರು? ಒಳಗಡೆಯಿಂದ ಒಂದು ಮಹಿಳೆಯ ಶಬ್ದ ಕೇಳಿಸಿತು. ನಾನು ಪೊಲೀಸ್, ಬಾಗಿಲನ್ನು ತೆರೆ. ಭಾನುಪ್ರತಾಪ್ ಅವರ ನುಡಿಗಳು ಕಠೋರವಾಗಿದ್ದವು. ಸ್ವಲ್ಪ ಹೊತ್ತಿನವರೆಗೆ ನಿಶ್ಶಬ್ದ ಆವರಿಸಿತ್ತು. ಆನಂತರ ಬಾಗಿಲು ನಿಧಾನವಾಗಿ ತೆರೆಯಿತು. ಒಳಗಡೆ ನಿಂತ ಮಹಿಳೆಯನ್ನು ನೋಡಿ ಭಾನುಪ್ರತಾಪ್ ಅವರು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಅವಳನ್ನೇ ನೋಡತೊಡಗಿದರು. ಅದೇ ಮುಖ, ಅದೇ ಕಣ್ಣು, ಅದೇ ಮೀನಾಕ್ಷಿ ಎದುರಿಗೆ ನಿಂತಿದ್ದಳು. ಆದರೆ ಈ ಬಾರಿ ಕೂಡ ಅವಳ ಮುಖದಲ್ಲಿ ಅದೇ ಹೆದರಿಕೆ ಇತ್ತು. ಭಾನುಪ್ರತಾಪ್ ಅವರು ಬಾಗಿಲ ಎದುರು ನಿಂತುಕೊಂಡಿದ್ದರು. ಅವರ ಕಣ್ಣೆದುರಿಗೆ 1 ವರ್ಷದ ಹಿಂದೆ ಅವರು ಕಳೆದುಕೊಂಡಿದ್ದ ಅದೇ ಮೀನಾಕ್ಷಿಯ ಪ್ರತಿರೂಪ ನಿಂತಿತ್ತು. ಆದರೆ ಈ ಬಾರಿ ಅವಳ ಮುಖದಲ್ಲಿ ಒಂದು ರೀತಿಯ ಹೆದರಿಕೆ ಹಾಗೂ ಅಪರಿಚಿತ ಭಾವವಿತ್ತು. ಹೆದರಿಕೆಯಿಂದ ಕೂಡಿದ ಅಪರಿಚಿತ ಭಾವದಿಂದ ಆ ಮಹಿಳೆ ನಿಂತು ಕೆಲವು ಕ್ಷಣಗಳವರೆಗೆ ಇವರನ್ನೇ ನೋಡಿದಳು. ಇಬ್ಬರು ಸ್ವಲ್ಪ ಹೊತ್ತು ಹಾಗೆ ನೋಡುತ್ತಿದ್ದಾಗ ನಂತರ ಭಾನುಪ್ರತಾಪ್ ಅವರು ನಡುಗುವ ಸ್ವರದಲ್ಲಿ ಹೇಳಿದರು, ಮೀನಾಕ್ಷಿ ಎಂದಾಗ ಆ ಮಹಿಳೆಯ ಕಣ್ಣುಗಳಲ್ಲಿ ಒಂದು ರೀತಿಯ ಸಂಚಲನ ಸೃಷ್ಟಿಯಾಯಿತು. ಆ ಹೆಸರು ಕೇಳಿದಂತೆ ಅಚ್ಚರಿಗೊಂಡಂತೆ ಕಂಡಳು. ತಕ್ಷಣ ಅವಳು ತನ್ನನ್ನು ತಾನು ಸಾವರಿಸಿಕೊಂಡು ಹೇಳಿದಳು, ನೀವು ಯಾರು? ಆ ಮಹಿಳೆ ಶಾಂತಳಾಗಿ ದೃಢವಾಗಿ ಹೇಳಿದಳು. ಈ ಮಾತುಗಳು ಯಾರೋ ಭಾನುಪ್ರತಾಪ್ ಅವರ ಎದೆಗೆ ಚುಚ್ಚಿದಂತಾಯಿತು. ಇದೇನು ಮೀನಾಕ್ಷಿ, ನೀನು ಜೀವಂತವಾಗಿದ್ದೀಯಾ? ಈಗ ಆ ಮಹಿಳೆಯ ಕಣ್ಣಿನಲ್ಲಿ ಸಂದೇಹ ಮೂಡಿತು. ತಕ್ಷಣ ಹೇಳಿದಳು, ನೀವು ಯಾರ ಬಗ್ಗೆ ಮಾತನಾಡುತ್ತಿದ್ದೀರೋ ಅದು ನನಗೆ ಗೊತ್ತಿಲ್ಲ. ನನ್ನ ಹೆಸರು ಮೀನಾಕ್ಷಿಯಲ್ಲ. ಭಾನುಪ್ರತಾಪ್ ಅವರಿಗೆ ತಮ್ಮ ಕಿವಿಯನ್ನು ತಾವೇ ನಂಬಲಾಗಲಿಲ್ಲ. ಆಗ ಭಾನುಪ್ರತಾಪ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ, ಸುಳ್ಳು ಹೇಳಬೇಡ. ನಾನು ನಿನ್ನನ್ನು ಸರಿಯಾಗಿ ಗುರುತಿಸಿದ್ದೇನೆ. ಅದೇ ಮುಖ, ಅದೇ ಕಣ್ಣುಗಳು ಮತ್ತು ನಿನ್ನ ಎಲ್ಲ ಹಾವಭಾವಗಳು ಎಲ್ಲವೂ ನೀನು ಮೀನಾಕ್ಷಿ ಎಂದು ಸಾರಿ ಹೇಳುತ್ತಿವೆ. ಆಗ ಆ ಮಹಿಳೆ ಗಾಬರಿಯಿಂದ ಬಾಗಿಲ ಹಿಂದೆ ಅವಿತುಕೊಳ್ಳಲು ಪ್ರಯತ್ನಿಸಿದಳು. ತಕ್ಷಣ ಒಳಗಡೆಯಿಂದ ಒಂದು ಮಗು ಅಳುವ ಶಬ್ದ ಕೇಳಿಸಿತು. ಆಗ ಭಾನುಪ್ರತಾಪ್ ಮಗುವೆ ಎನ್ನುತ್ತಾ ಮುಂದಡಿ ಹೆಜ್ಜೆಯನ್ನು ಇಟ್ಟಾಗ ಆ ಮಹಿಳೆ ಬಾಗಿಲನ್ನು ಹಾಕಿಕೊಳ್ಳಲು ಪ್ರಯತ್ನಿಸಿದಳು. ಆಗ ಭಾನುಪ್ರತಾಪ್ ಅವರು ತಳ್ಳಿ ಬಾಗಿಲನ್ನು ಓಪನ್ ಮಾಡಿದರು. ಒಳಗಡೆ ಸುಮಾರು 1 ವರ್ಷದ ಒಬ್ಬ ಹುಡುಗನಿದ್ದನು. ಈಗ ಭಾನುಪ್ರತಾಪ್ ಅವರ ಕಣ್ಣುಗಳು ಕಿರಿದಾದವು. ಏಕೆಂದರೆ ಆ ಮಗುವಿನ ಮುಖ ಚಹರೆಯು ಅವರ ಮುಖ ಚಹರೆಯೊಂದಿಗೆ ಹೋಲಿಕೆಯಾಗುತ್ತಿತ್ತು. ಈಗ ಅವರ ತಲೆಯಲ್ಲಿ ಒಂದು ವಿಸ್ಫೋಟವಾದಂತಾಯಿತು. ಈ ಮಗು ಯಾರು? ಒಂದು ವೇಳೆ ಇವಳು ಮೀನಾಕ್ಷಿಯಾಗಿದ್ದರೆ 1 ವರ್ಷದ ಹಿಂದೆ ನಡೆದ ಘಟನೆ ಅದು ಸುಳ್ಳಾಗಿತ್ತೇ? ಭಾನುಪ್ರತಾಪ್ ಅವರ ಕಾಲುಗಳು ಕಂಪಿಸತೊಡಗಿದವು. ಎದುರುಗಡೆ ಆ ಮಹಿಳೆ ನಿಂತಿದ್ದಳು. ಅವಳನ್ನು 1 ವರ್ಷದ ಹಿಂದೆ ಸಾವನ್ನಪ್ಪಿದ್ದ ತಮ್ಮ ಪತ್ನಿಯೆಂದು ಅಂದುಕೊಂಡಿದ್ದರು ಮತ್ತು ಅವಳ ಹಿಂದೆ ಒಂದು ಮಗು ನಿಂತಿತ್ತು. ಆ ಮಗುವಿನ ಮುಖಚಹರೆ ಇವರನ್ನೇ ಹೋಲುತ್ತಿತ್ತು. ಕೋಣೆಯಲ್ಲಿ ನೀರವ ಮೌನ ಆವರಿಸಿತು. ತಕ್ಷಣ ಆ ಮಹಿಳೆ ಮಗುವನ್ನು ತನ್ನ ಮಡಿಲಲ್ಲಿ ಎತ್ತಿಕೊಂಡಳು. ಅವಳು ಹಿಂದಕ್ಕೆ ಸರಿದಳು ಮತ್ತು ತುಂಬ ಗಾಬರಿಯಾದಳು. ಭಾನುಪ್ರತಾಪ್ ಅವರ ತಲೆಯಲ್ಲಿ ಸವಾಲುಗಳ ದೊಡ್ಡ ಬಿರುಗಾಳಿ ಎದ್ದಿತ್ತು. ಇದು ಯಾರ ಮಗು? ಅವರ ಧ್ವನಿ ಗಡುಸಾಗಿತ್ತು. ಈಗ ಆ ಮಹಿಳೆ ಸುಮ್ಮನಿದ್ದಳು. ಆಗ ಭಾನುಪ್ರತಾಪ್ ಅವರು ಒಂದು ಹೆಜ್ಜೆ ಮುಂದೆ ಬಂದು, ನೀನು ನನ್ನ ಪತ್ನಿ ಮೀನಾಕ್ಷಿ ಹೌದಲ್ಲವೇ? ನನಗೆ 1 ವರ್ಷದಿಂದ ಮೋಸ ಮಾಡುತ್ತಿದ್ದೀಯಾ? ಆಗ ಆ ಮಹಿಳೆಯ ಕಣ್ಣುಗಳು ತುಂಬಿ ಬಂದವು. ನಡುಗುವ ಸ್ವರದಲ್ಲಿ ಹೇಳಿದಳು, ನೀವು ಯಾರೆಂದು ನನಗೆ ಗೊತ್ತಿಲ್ಲ. ನೀವು ಇಲ್ಲಿಂದ ಹೊರಟು ಹೋಗಿ. ಆದರೆ ಭಾನುಪ್ರತಾಪ್ ಅವರು ಈಗ ಹಿಂದಕ್ಕೆ ಸರಿಯುವ ಪ್ರಶ್ನೆ ಇರಲಿಲ್ಲ. ಅವರು ಒತ್ತಾಯಪೂರ್ವಕವಾಗಿ ಕೋಣೆಯೊಳಗೆ ಕಾಲಿಟ್ಟರು. ಸುತ್ತಲೂ ಒಮ್ಮೆ ಕಣ್ಣಾಡಿಸಿದರು. ಕೋಣೆ ಚಿಕ್ಕದಾಗಿತ್ತು. ಕೋಣೆಯ ಗೋಡೆಯಲ್ಲಿ ಅಲ್ಲಲ್ಲಿ ಬಿರುಕು ಬಿಟ್ಟ ಜಾಗದಲ್ಲಿ ಸಿಮೆಂಟ್ನಿಂದ ಸೀಲ್ ಮಾಡಲಾಗಿತ್ತು. ಸುತ್ತಲೂ ಕಣ್ಣಾಡಿಸಿದಾಗ ಮೂಲೆಯಲ್ಲಿ ಒಂದು ಹಳೆಯ ಟ್ರಂಕ್ ಇತ್ತು. ಆ ಟ್ರಂಕ್ ಅರ್ಧ ಓಪನ್ ಆಗಿತ್ತು. ಅದನ್ನು ನೋಡುತ್ತಿದ್ದಂತೆ ಭಾನುಪ್ರತಾಪ್ ಅವರು ದಂಗಾಗಿ ಹೋದರು. ಅದರಲ್ಲಿ ಅವರ ಹಾಗೂ ಮೀನಾಕ್ಷಿಯ ಮದುವೆಯಾದ ಫೋಟೋ ಇತ್ತು. ಭಾನುಪ್ರತಾಪ್ ಅವರು ನಡುಗುತ್ತಿರುವ ಕೈಗಳಿಂದ ಆ ಫೋಟೋವನ್ನು ಎತ್ತಿಕೊಂಡರು ಮತ್ತು ಮೀನಾಕ್ಷಿಯ ಕಡೆಗೆ ನೋಡಿದರು. ಈಗಲೂ ನೀವು ಯಾರೆಂದು ಗೊತ್ತಿಲ್ಲ ಎಂದು ನನಗೆ ಹೇಳುತ್ತೀಯಾ? ಮೀನಾಕ್ಷಿಯ ಕಣ್ಣುಗಳು ತುಂಬಿ ಬಂದವು. ಅವಳು ಅಳುತ್ತಾ ಹಾಗೆ ಗೋಡೆಗೊರಗಿ ಕುಳಿತುಕೊಂಡಳು. ಈಗ ಮಗು ಅವಳನ್ನು ಇನ್ನೂ ತಬ್ಬಿಕೊಂಡಿತ್ತು. ಸತ್ಯ ಈಗ ಮುಚ್ಚಿಡುವ ಹಾಗಿರಲಿಲ್ಲ. ಆಗ ಭಾನುಪ್ರತಾಪ್ ಅವರು ನಿಧಾನವಾಗಿ ಕೇಳಿದರು, ಮೀನಾಕ್ಷಿ, ಎಲ್ಲ ಸತ್ಯವನ್ನು ಹೇಳು. ನೀನು ಹೇಗೆ ಬದುಕಿದ್ದೀಯಾ? ಈ 1 ವರ್ಷದಲ್ಲಿ ನೀನು ಎಲ್ಲಿದ್ದೆ? ಮೀನಾಕ್ಷಿಯ ಕಣ್ಣುಗಳಲ್ಲಿ ಗಾಬರಿ, ಭಯ ಎದ್ದು ತೋರುತ್ತಿತ್ತು. ಅವಳು ನಿಧಾನವಾಗಿ ತಲೆ ಎತ್ತಿದಳು ಮತ್ತು ನಡುಗುವ ಸ್ವರದಲ್ಲಿ ಹೇಳಿದಳು, ಸತ್ಯ ತುಂಬ ಭಯಾನಕವಾಗಿದೆ ಭಾನು.
ಬಹುಶಃ ಇದನ್ನು ನಿನ್ನ ಕಿವಿಯಿಂದ ಕೇಳಿಸಿಕೊಳ್ಳಲು ಸಾಧ್ಯವಾಗದು. ಮೀನಾಕ್ಷಿಯ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿತ್ತು. ಆದರೆ ಇನ್ನೂ ಹೆಚ್ಚು ಸಮಯ ಕಾಯಲು ತಯಾರಾಗಲಿಲ್ಲ. ಅವರು ಮೃದುವಾದ ಸ್ವರದಲ್ಲಿ ಹೇಳಿದರು, ಈಗ ಸತ್ಯವನ್ನು ಬಚ್ಚಿಟ್ಟು ಯಾವುದೇ ಪ್ರಯೋಜನವಿಲ್ಲ. ನಾನು ಸತ್ಯವನ್ನು ತಿಳಿದುಕೊಳ್ಳಬೇಕು. ನನಗೆ ಸತ್ಯ ಹೇಳು. ಆಗ ಮೀನಾಕ್ಷಿ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಮಡಿಲಲ್ಲಿ ಮುಚ್ಚಿಕೊಂಡ ಮಗುವನ್ನು ಎತ್ತಿಕೊಳ್ಳುತ್ತಾ ನಡುಗುವ ಸ್ವರದಲ್ಲಿ ಹೇಳಿದಳು, ಯಾವಾಗ ನನ್ನ ಆಕ್ಸಿಡೆಂಟ್ ಆಗಿತ್ತೋ ಆ ದಿನ ನಾನು ಸತ್ತಿರಲಿಲ್ಲ. ನನ್ನನ್ನು ಕೊಲ್ಲಲು ಪ್ರಯತ್ನಿಸಲಾಗಿತ್ತು. ಇದನ್ನು ಕೇಳಿ ಭಾನುಪ್ರತಾಪ್ ಅವರು ಸ್ತಬ್ಧರಾಗಿ ನಿಂತರು. ಏನು, ಕೊಲ್ಲಲು ಪ್ರಯತ್ನಿಸಿದ್ದರೆ? ಮೀನಾಕ್ಷಿಯು ನಿಧಾನವಾಗಿ ಹೌದು ಎಂದು ತಲೆ ಆಡಿಸಿದಳು. ಈಗ ಅವಳ ಕಣ್ಣ ಮುಂದೆ ಅದೇ ಭಯ ಕಾಡತೊಡಗಿತ್ತು. ಆ ದಿನ ರಾತ್ರಿಯ ಭಯಾನಕ ದೃಶ್ಯವು ಈಗ ಅವಳ ಕಣ್ಣ ಮುಂದೆ ಬರತೊಡಗಿತ್ತು. ಆಕ್ಸಿಡೆಂಟ್ ನಂತರ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ನಾನು ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದೆ. ಆದರೆ ಅದಕ್ಕೂ ಮೊದಲು ಯಾರೋ ನನ್ನನ್ನು ಅಲ್ಲಿಂದ ಕಣ್ಮರೆಯಾಗಿಸಿದರು. ಆಗ ಭಾನುಪ್ರತಾಪ್ ಅವರ ಉಸಿರುಗಟ್ಟಿದಂತಾಯಿತು. ಯಾರು ಎಂದಾಗ ಮೀನಾಕ್ಷಿ ಕ್ಷೀಣ ಸ್ವರದಲ್ಲಿ ಹೇಳಿದಳು, ನಿಮ್ಮ ಮನೆಯವರಲ್ಲೇ ನಿಮ್ಮವರೇ ಒಬ್ಬರು. ಈಗ ಭಾನುಪ್ರತಾಪ್ರ ತಲೆ ಸಿಡಿದಂತಾಯಿತು. ಅವರು ಯಾರು? ಅವರು ಆ ರೀತಿ ಏಕೆ ಮಾಡಿದರು? ಈಗ ಮೀನಾಕ್ಷಿಯ ಕಣ್ಣುಗಳಲ್ಲಿ ಸಿಟ್ಟು ಮತ್ತು ಹೆದರಿಕೆ ಎರಡೂ ಗೋಚರಿಸಿತು. ತಕ್ಷಣ ಅವಳು ಮಗುವಿನ ತಲೆಯ ಮೇಲೆ ಕೈಯನ್ನು ಇಟ್ಟಳು ಮತ್ತು ಚಾವಣಿಯ ಕಡೆಗೆ ನೋಡುತ್ತಾ ಹೇಳಿದಳು, ನಿಮ್ಮ ಅಣ್ಣ ಅಜಯ್. ತಕ್ಷಣ ಭಾನುಪ್ರತಾಪ್ ಅವರಿಗೆ ಯಾರೋ ಅವರ ಮನಸ್ಸಿನ ಮೇಲೆ ದಾಳಿ ಇಟ್ಟಂತೆ ಆಗಿತ್ತು. ನನ್ನ ಸ್ವಂತ ಅಣ್ಣನೇ? ಅವರೇಕೆ ಹೀಗೆ ಮಾಡಿದರು? ತಕ್ಷಣ ಭಾನುಪ್ರತಾಪ್ ಅವರು ಮುಂದೆ ಬಂದು ಮೀನಾಕ್ಷಿಯ ಭುಜವನ್ನು ಹಿಡಿದುಕೊಂಡರು. ಮೀನಾಕ್ಷಿ, ನನಗೆ ಎಲ್ಲ ಸತ್ಯವನ್ನು ಸರಿಯಾಗಿ ಹೇಳು. ಅಷ್ಟಕ್ಕೂ ಅಜಯ್ ಹೀಗೇಕೆ ಮಾಡಿದನು? ಈಗ ಮೀನಾಕ್ಷಿಯ ಕಣ್ಣುಗಳಿಂದ ಕಣ್ಣೀರು ಇಳಿಯತೊಡಗಿತ್ತು ಮತ್ತು ಹೇಳಿದಳು, ಏಕೆಂದರೆ ಈ ಹುಡುಗನು ಅವನ ಆಸ್ತಿಯನ್ನು ಅವನಿಂದ ಕಸಿದುಕೊಳ್ಳಬಹುದು. ಭಾನುಪ್ರತಾಪ್ ಅವರು ಮುಷ್ಟಿಯನ್ನು ಬಿಗಿ ಹಿಡಿದರು. ನನ್ನ ಅಣ್ಣ ಅಜಯ್ ಮೀನಾಕ್ಷಿಯನ್ನು ಕೊಲ್ಲಲು ಪ್ರಯತ್ನಿಸಿದ್ದಾನೆ ಮತ್ತು ಈ ಮಗು? ಈಗ ಭಾನುಪ್ರತಾಪ್ ಅವರ ಗಂಟಲು ಒಣಗತೊಡಗಿತ್ತು. ಈಗ ಅವರು ನಡುಗುವ ಸ್ವರದಲ್ಲಿ ಹೇಳಿದರು, ಹಾಗಾದರೆ ಇದರ ಅರ್ಥವೇನು? ಈ ಮಗುವಿನಿಂದಾಗಿ ತನ್ನ ಆಸ್ತಿಯನ್ನು ಕಳೆದುಕೊಳ್ಳುತ್ತಾನೆ ಎಂಬ ಹೆದರಿಕೆ ಅವನಿಗೇಕೆ? ಆಗ ಮೀನಾಕ್ಷಿ ಮಗುವನ್ನು ಇನ್ನೂ ಹತ್ತಿರ ಸೆಳೆದುಕೊಂಡು ತಬ್ಬಿಕೊಂಡಳು. ಯಾವುದೋ ಅಪಾಯದಿಂದ ತನ್ನ ಮಗುವನ್ನು ರಕ್ಷಿಸುವಂತೆ ಮಗುವನ್ನು ಅವಳು ತಬ್ಬಿಕೊಂಡಳು. ನಂತರ ಅವಳು ನಡುಗುತ್ತಾ ನಿಧಾನವಾಗಿ ಹೇಳಿದಳು, ಏಕೆಂದರೆ ಈ ಮಗು ನಿನ್ನ ವಾರಸುದಾರನಾಗಿದ್ದಾನೆ. ಆಗ ಭಾನುಪ್ರತಾಪ್ ಅವರು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಆಶ್ಚರ್ಯಚಕಿತರಾಗಿ ಮಗುವನ್ನೇ ನೋಡತೊಡಗಿದರು. ಈಗ ಅವರೊಳಗಿನ ಒಬ್ಬ ಪೊಲೀಸ್ ಹಾಗೂ ತಂದೆಯ ಭಾವನೆಗಳು ಒಂದಕ್ಕೊಂದು ಗೊಂದಲಕ್ಕೀಡಾದಂತೆ ಅವನಲ್ಲಿ ತೋರಿತ್ತು. ನಿನ್ನ ಮಾತಿನ ಅರ್ಥವೇನೆಂದರೆ ಈ ಮಗು ಅಜಯ್ನ ದಾರಿಗೆ ಮುಳ್ಳಾಗಿತ್ತೆ? ಆಗ ಮೀನಾಕ್ಷಿ ತಲೆ ಬಗ್ಗಿಸಿದಳು. ನಾನು ಪ್ರೆಗ್ನೆಂಟ್ ಇದ್ದಾಗ ನಿನ್ನ ಈ ಎಲ್ಲ ಪ್ರಾಪರ್ಟಿ ಹಾಗೂ ತಂದೆಯ ಆಸ್ತಿಪಾಸ್ತಿಗಳೆಲ್ಲವೂ ನಿನ್ನ ಮಗನ ಹೆಸರಿಗೆ ಆಗುತ್ತಿದೆ ಎಂದು ಅವನಿಗೆ ತಿಳಿಯಿತು. ಆಗ ಅಜಯ್ ಒಂದು ಪ್ಲ್ಯಾನ್ ಮಾಡುತ್ತಾ ಯೋಚಿಸಿದನು. ಒಂದು ವೇಳೆ ನಾನು ಹಾಗೂ ಈ ಮಗು ಅವನ ದಾರಿಯಿಂದ ಹೊರಟು ಹೋದರೆ ಎಲ್ಲವೂ ತನ್ನದಾಗುವುದು ಎಂದು. ಈಗ ಭಾನುಪ್ರತಾಪ್ ಅವರ ಉಸಿರಾಟವು ಜೋರಾಯಿತು ಮತ್ತು ಸಿಟ್ಟು ಹಾಗೂ ನೋವು ಒಮ್ಮೆಲೆ ಉಕ್ಕಿ ಬಂದಿತು. ಇದಕ್ಕಾಗಿ ಅವನು ನಿನ್ನನ್ನು ಕೊಲ್ಲಲು ಪ್ರಯತ್ನಿಸಿದ್ದನೇ? ಆಗ ಮೀನಾಕ್ಷಿಯ ಕಣ್ಣುಗಳಲ್ಲಿ ಕಣ್ಣೀರು ಇಳಿಯಿತು. ಭಾನು, ಅವನು ನನ್ನ ಗಾಡಿಯ ಬ್ರೇಕ್ ಫೇಲ್ ಮಾಡಿಸಿದ್ದನು ಎಂದಾಗ ಭಾನುಪ್ರತಾಪ್ ಹೇಳಿದರು, ಈಗ ಎಲ್ಲ ಲಿಂಕ್ಗಳು ಒಂದೊಂದಾಗಿ ಹೊಂದಿಕೊಳ್ಳುತ್ತಿವೆ. ಆದರೆ ನೀನು ಬಚಾವಾದೆ. ಆನಂತರ ಮೀನಾಕ್ಷಿ ತಲೆಯಾಡಿಸುತ್ತಾ, ಹೌದು, ನಾನು ಆಸ್ಪತ್ರೆ ತಲುಪುವುದಕ್ಕಿಂತ ಮೊದಲೇ ಅವನ ಹುಡುಗರು ನನ್ನನ್ನು ಅಲ್ಲಿಂದ ಕಣ್ಮರೆಯಾಗಿಸಿದ್ದರು. ನಾನು ಸತ್ತು ಹೋದೆ ಎಂದು ತೋರಿಸಲು ಬೇರೆ ಯಾರದೋ ಒಂದು ಸುಟ್ಟ ಶವವನ್ನು ನಿನಗೆ ಒಪ್ಪಿಸಿದರು. ನೀನು ಅದನ್ನೇ ನನ್ನ ಶವವೆಂದು ತಿಳಿದು ಅಂತಿಮ ಸಂಸ್ಕಾರ ಮಾಡಿದೆ. ಇದನ್ನು ಕೇಳಿ ಭಾನುಪ್ರತಾಪ್ ಅವರಿಗೆ ನಿಂತ ನೆಲವೇ ಕುಸಿದಂತಾಯಿತು. ಹಾಗಾದರೆ 1 ವರ್ಷದಿಂದ ನೀನು ಎಂದಾಗ ಮೀನಾಕ್ಷಿಯು ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ, ಭಾನು, ನಾನು ಇಂದಿಗೂ ಓಡುತ್ತಲೇ ಇದ್ದೇನೆ. ಒಬ್ಬ ವ್ಯಕ್ತಿಯು ನನ್ನನ್ನು ರಕ್ಷಣೆ ಮಾಡಿದ್ದನು. ನನ್ನನ್ನು ಸಾವಿನಿಂದ ರಕ್ಷಿಸಿದ ಒಬ್ಬ ಅಪರಿಚಿತ ವ್ಯಕ್ತಿ ಇದ್ದಾನೆ. ಅದೇ ವ್ಯಕ್ತಿಯೇ ನನ್ನನ್ನು ಈ ಬಸ್ತಿಯವರೆಗೆ ತಲುಪಿಸಿದನು. ನಾನು ಜೀವಂತವಿದ್ದೆ, ಆದರೆ ಈ ಪ್ರಪಂಚದ ದೃಷ್ಟಿಯಲ್ಲಿ ನಾನು ಸತ್ತು ಹೋಗಿದ್ದೆ. ಈ ಮಗುವನ್ನು ರಕ್ಷಿಸಲು ಮತ್ತು ಪಾಲನೆ ಪೋಷಣೆ ಮಾಡಲು ನಾನು ಕಡ್ಡೆಪುರಿಯನ್ನು ಮಾರಾಟ ಮಾಡಬೇಕಾಯಿತು. ಇದನ್ನು ಕೇಳಿ ಭಾನುಪ್ರತಾಪ್ ಅವರ ಕಣ್ಣು ತುಂಬಿ ಬಂದಿತು. ನಿಧಾನವಾಗಿ ಅವರು ತಮ್ಮ ಮಗುವಿನ ಕಡೆಗೆ ಕೈ ಚಾಚಿದರು. ಆಗ ತಕ್ಷಣ ಹೊರಗಡೆ ಯಾರೋ ವೇಗವಾಗಿ ನಡೆದು ಬರುವಂತೆ ಶಬ್ದವಾಯಿತು. ಈಗ ಮೀನಾಕ್ಷಿಯ ಮುಖದ ಮೇಲೆ ಭಯ ಆವರಿಸಿತು. ಭಾನು, ಅವನು ಬಂದೇ ಬಿಟ್ಟ. ಕೊನೆಗೂ ಅವನು ನನ್ನನ್ನು ಹುಡುಕಿದನು. ಈಗ ಭಾನುಪ್ರತಾಪ್ ಅವರ ಕಿವಿಗಳು ಕಣ್ಣಾದವು. ಅವರು ಶಾಂತವಾಗಿ ಆ ಶಬ್ದವನ್ನು ಆಲಿಸಿದರು. ಶಬ್ದ ನಿಧಾನವಾಗಿ ಜೋರಾಗತೊಡಗಿತ್ತು. ಯಾರೋ ವೇಗವಾಗಿ ಈ ಮನೆಯ ಕಡೆಗೆ ಬರುತ್ತಿದ್ದರು. ಮೀನಾಕ್ಷಿಯು ಗಾಬರಿಯಿಂದ ಗೋಡೆಯ ಮರೆಯಲ್ಲಿ ನಿಂತಳು. ಮಗುವನ್ನು ತನ್ನ ಮಡಿಲಲ್ಲಿ ಮುಚ್ಚಿಟ್ಟುಕೊಂಡಳು. ಅವಳ ಉಸಿರಾಟದ ವೇಗವು ಹೆಚ್ಚಾಯಿತು. ತಕ್ಷಣ ಭಾನುಪ್ರತಾಪ್ ಅವರು ತನ್ನ ಪಿಸ್ತೂಲನ್ನು ಹೊರತೆಗೆದು ಬಾಗಿಲ ಕಡೆಗೆ ಗುರಿ ಇಟ್ಟರು. ಶಾಂತವಾಗಿರು. ಏನೇ ಆದರೂ ಈಗ ನಾನು ನಿನಗೆ ಏನೂ ಆಗಲು ಬಿಡುವುದಿಲ್ಲ. ನಿನ್ನ ಕೂದಲು ಕೂಡ ಕೊಂಕದಂತೆ ನೋಡಿಕೊಳ್ಳುತ್ತೇನೆ. ಆಗ ಬಾಗಿಲ ಬಳಿ ನಿಧಾನವಾಗಿ ಯಾರೋ ಬಂದು ನಿಂತಂತೆ ಭಾಸವಾಯಿತು. ಆನಂತರ ಯಾರೋ ಜೋರು ಜೋರಾಗಿ ಬಾಗಿಲನ್ನು ಬಡಿದರು. ಬಾಗಿಲನ್ನು ತೆರೆ. ಧ್ವನಿಯು ಗಡುಸಾಗಿತ್ತು ಮತ್ತು ಧ್ವನಿಯಲ್ಲಿ ಧಮಕಿ ಇತ್ತು.
ಈಗ ಭಾನುಪ್ರತಾಪ್ ಅವರ ತಲೆಯಲ್ಲಿ ಅಲಾರಾಂ ಹೊಡೆದಂತೆ ಆಯಿತು. ಇವನು ಅಜಯ್ ಕರೆತಂದ ವ್ಯಕ್ತಿಯಾಗಿರಬೇಕು ಎಂದುಕೊಂಡು ಕಣ್ಣಿನಲ್ಲಿ ಮೀನಾಕ್ಷಿಗೆ ಹಿಂದೆ ಸರಿಯುವಂತೆ ಸನ್ನೆಯನ್ನು ಮಾಡಿದರು ಮತ್ತು ಸ್ವತಃ ತಾವೇ ನಿಧಾನವಾಗಿ ಬಾಗಿಲ ಬಳಿ ಬಂದರು. ಯಾರು ಎಂದು ಅವರು ಕಠೋರವಾಗಿ ಕೇಳಿದರು. SP ಸಾಹೇಬರೇ, ನೀವು ಇಲ್ಲಿ ಯಾವುದೇ ಪ್ರಶ್ನೆಯನ್ನು ಕೇಳಬಾರದು. ನೀವು ಒಳಗಿದ್ದೀರಿ ಎಂದು ನಮಗೆ ಗೊತ್ತು. ಜೊತೆಗೆ ಆ ಮಹಿಳೆ ಕೂಡ ಇದ್ದಾಳೆ. ಬಾಗಿಲನ್ನು ತೆರೆಯಿರಿ, ಇಲ್ಲದೆ ಹೋದರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ಈಗ ಭಾನುಪ್ರತಾಪ್ ಅವರ ಕೋಪ ನೆತ್ತಿಗೇರಿತು. ಅಷ್ಟು ಧೈರ್ಯವಿದ್ದರೆ ನೀನೇ ಸ್ವತಃ ಬಾಗಿಲನ್ನು ತೆರೆಯಲು ಪ್ರಯತ್ನಿಸು. ಹೊರಗಡೆ ಸ್ವಲ್ಪ ಹೊತ್ತಿನವರೆಗೆ ಮೌನ ಆವರಿಸಿತು. ಆಗ ಆಕಸ್ಮಿಕವಾಗಿ ಜೋರಾದ ಶಬ್ದವಾಯಿತು. ಯಾರೋ ಬಾಗಿಲನ್ನು ಒಡೆಯಲು ಪ್ರಯತ್ನಿಸುತ್ತಿದ್ದರು. ಆ ಶಬ್ದದಿಂದ ಮೀನಾಕ್ಷಿಯು ಮೆಲ್ಲನೆ ಕಿರುಚಿಕೊಂಡಳು. ಭಾನುಪ್ರತಾಪ್ ಕಣ್ಣಿನ ಸನ್ನೆಯಲ್ಲಿ ಅವಳಿಗೆ ಸುಮ್ಮನಿರಲು ಹೇಳಿದ್ದರು. ಈಗ ಜಗಳ ಶುರುವಾಗಿತ್ತು. ಭಾನುಪ್ರತಾಪ್ ಅವರು ಪಿಸ್ತೂಲನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ಎರಡನೇ ಬಾರಿ ಜೋರಾದ ಶಬ್ದದೊಂದಿಗೆ ಬಾಗಿಲನ್ನು ತೆರೆಯಲು ಪ್ರಯತ್ನಿಸುತ್ತಿದ್ದಂತೆ ಅವರು ಗುಂಡನ್ನು ಹಾರಿಸಿದರು. ಭಾನುಪ್ರತಾಪ್ ಅವರು ಹಾರಿಸಿದ ಗುಂಡಿನಿಂದ ಹೊರಗಡೆ ಕೋಲಾಹಲವೇ ಸೃಷ್ಟಿಯಾಯಿತು. ಯಾರೋ ಕೂಗಾಡಿದ ಶಬ್ದ ಕೇಳಿಬಂದಿತು. ನಂತರ ಎಲ್ಲವೂ ಶಾಂತವಾಯಿತು. ಮೀನಾಕ್ಷಿ ನಡುಗುತ್ತಾ ಕೋಣೆಯಲ್ಲಿ ಅವಿತುಕೊಂಡಿದ್ದಳು. ಅವಳ ಮಗು ಕೂಡ ಅವಳ ಮಡಿಲಲ್ಲಿ ಸುರಕ್ಷಿತವಾಗಿತ್ತು. ಭಾನುಪ್ರತಾಪ್ ಅವರು ಉಸಿರುಗಟ್ಟಿಕೊಂಡು ಬಾಗಿಲಿನ ಕಡೆಗೆ ತದೇಕ ಚಿತ್ತದಿಂದ ನೋಡುತ್ತಿದ್ದರು. ಅವರ ಪಿಸ್ತೂಲಿನ ಗುಂಡು ಹಾರಲು ಸನ್ನದ್ಧವಾಗಿತ್ತು. ಮೊದಲು ಹಾರಿಸಿದ ಗುಂಡಿಗೆ ಯಾರಾದರೂ ಸತ್ತಿದ್ದರೆ ಅಥವಾ ಕೇವಲ ಹೆದರಿಕೊಂಡಿದ್ದರೆ? ಆಗ ಹೊರಗಡೆಯಿಂದ ಮತ್ತೊಂದು ಶಬ್ದ ಬಂದಿತು. ಹಿಂದೆ ಸರಿಯಿರಿ, SP ಒಬ್ಬರೇ ಇದ್ದಾರೆ. ಹೆಚ್ಚು ಹೊತ್ತು ಅವನು ನಮ್ಮನ್ನು ಎದುರಿಸಲು ಸಾಧ್ಯವಿಲ್ಲ. ಈಗ ಭಾನುಪ್ರತಾಪ್ ಅವರಿಗೆ ಪರಿಸ್ಥಿತಿ ಇನ್ನೂ ಸಂಕೀರ್ಣವಾದಂತೆ ತೋರಿತು. ಅವರು ಯೋಚಿಸಿದರು. ಅಂದರೆ ಅಜಯ್ ತನ್ನ ಗೂಂಡಾಗಳನ್ನು ಇಲ್ಲಿಗೂ ಕಳುಹಿಸಿದ್ದಾನೆ ಎಂದಾಯಿತು. ತಕ್ಷಣ ಅವರು ಬಾಗಿಲ ಬಳಿ ಇದ್ದ ಒಂದು ಕಟ್ಟಿಗೆಯ ತುಂಡನ್ನು ತೆಗೆದುಕೊಂಡು ಬಾಗಿಲಿನ ಚಿಲಕದ ಹ್ಯಾಂಡಲ್ಗೆ ನುಗ್ಗಿಸಿದರು. ಈಗ ಒಳಗಡೆಯಿಂದ ಮತ್ತೆ ಲಾಕ್ ಆಯಿತು. ಅವರು ಮತ್ತೆ ಮೀನಾಕ್ಷಿಯ ಬಳಿಗೆ ಓಡಿ ಬಂದರು ಮತ್ತು ಹೇಳಿದರು, ಮೀನಾಕ್ಷಿ, ನಾವು ಈಗಿಂದೀಗಲೇ ಇಲ್ಲಿಂದ ಹೊರಡಬೇಕು. ಮೀನಾಕ್ಷಿಯು ಇನ್ನೂ ಹೆದರಿ ಕೇಳಿದಳು, ಭಾನು, ನಾವು ಎಲ್ಲಿಗೆ ಹೋಗೋಣ? ಇವರು ನಮ್ಮನ್ನು ಕೊಂದು ಬಿಡುತ್ತಾರೆ. ಆಗ ಭಾನುಪ್ರತಾಪ್ ಅವರು ಅವಳ ನಡುಗುತ್ತಿರುವ ಕೈಯನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಳ್ಳುತ್ತಾ ಹೇಳಿದರು, ಎಲ್ಲಿಯವರೆಗೆ ನಾನು ಜೀವಂತ ಇರುತ್ತೇನೋ ಅಲ್ಲಿಯವರೆಗೆ ನಿನ್ನ ಒಂದು ಕೂದಲು ಕೂಡ ಕೊಂಕಲು ನಾನು ಬಿಡುವುದಿಲ್ಲ. ತಕ್ಷಣ ಅವರು ಸುತ್ತಲೂ ಕಣ್ಣಾಡಿಸಿದರು. ಕೋಣೆ ಚಿಕ್ಕದಾಗಿತ್ತು. ಆದರೆ ಹಿಂದಿನ ಗೋಡೆಯಲ್ಲಿ ಒಂದು ಮುರಿದು ಹೋದ ಕಿಟಕಿ ಇತ್ತು. ಭಾನುಪ್ರತಾಪ್ ಅವರು ತಕ್ಷಣ ಕಿಟಕಿಯಿಂದ ಹೊರಗಡೆ ಇಣುಕಿ ನೋಡಿದರು. ಹಿಂದೆ ಒಂದು ಕಿರಿದಾದ ಓಣಿ ಇತ್ತು. ಆ ಓಣಿ ರೈಲ್ವೆ ಟ್ರ್ಯಾಕ್ ಬಳಿ ಸಾಗಿತ್ತು. ಬೇಗ ನಾವು ಇಲ್ಲಿಂದ ತಪ್ಪಿಸಿಕೊಳ್ಳೋಣ. ಮೀನಾಕ್ಷಿಯು ಮಗುವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕಿಟಕಿಯಿಂದ ಹೊರಗಡೆ ಬರಲು ಪ್ರಯತ್ನಿಸಿದಳು. ಭಾನುಪ್ರತಾಪ್ ಅವರು ಮೊದಲು ಮಗುವನ್ನು ಹೊರಗಡೆ ಕರೆದುಕೊಂಡರು. ನಂತರ ಮೀನಾಕ್ಷಿಗೆ ಹೊರಬರಲು ಆಸರೆ ನೀಡಿದರು. ಆಗ ಇನ್ನೇನು ಭಾನುಪ್ರತಾಪ್ ಅವರು ಕಿಟಕಿಯಿಂದ ಹೊರಗಡೆ ಹಾರಬೇಕೆನ್ನುವಷ್ಟರಲ್ಲಿ ಜೋರಾದ ಶಬ್ದದಿಂದ ಹೊರಗಡೆ ಬಾಗಿಲು ಮುರಿಯಿತು. ಗೂಂಡಾಗಳು ಒಳಗಡೆ ನುಗ್ಗಿ ಬಂದರು. ತಕ್ಷಣ ಭಾನುಪ್ರತಾಪ್ ಗಾಳಿಯಲ್ಲಿ ಒಂದು ಗುಂಡು ಹಾರಿಸಿದರು ಮತ್ತು ಸಮಯವನ್ನು ವ್ಯರ್ಥ ಮಾಡದೆ ಕಿಟಕಿಯಿಂದ ಹೊರಗೆ ಹಾರಿದರು. ಈಗ ಅವರ ಪ್ರಾಣವನ್ನು ರಕ್ಷಿಸಿಕೊಳ್ಳುವ ರೇಸ್ ಶುರುವಾಗಿತ್ತು. ರೈಲ್ವೆ ಟ್ರ್ಯಾಕ್ನ ಬದಿಯಲ್ಲಿ ಕತ್ತಲು ಆವರಿಸಿತ್ತು. ಮೀನಾಕ್ಷಿ ನಡುಗುತ್ತಾ ನಿಂತುಕೊಂಡಿದ್ದಳು. ಮಗು ಅವಳ ಮಡಿಲಲ್ಲಿ ಹಾಯಾಗಿ ನಿದ್ರಿಸುತ್ತಿತ್ತು. ತಕ್ಷಣ ಭಾನುಪ್ರತಾಪ್ ಅವರು ಅವಳ ಭುಜದ ಮೇಲೆ ಕೈಯಿಟ್ಟು ಹೇಳಿದರು, ಅವರು ನಮ್ಮನ್ನು ಹಿಡಿಯುವುದಕ್ಕಿಂತ ಮೊದಲೇ ನಾವು ಆದಷ್ಟು ಬೇಗ ಇಲ್ಲಿಂದ ಹೊರಟು ಹೋಗಬೇಕು. ಅವರ ಧ್ವನಿಯಲ್ಲಿ ಗಾಬರಿ ಇತ್ತು, ಆದರೆ ಕಣ್ಣಿನಲ್ಲಿ ಈಗಲೂ ಧೈರ್ಯ ಎದ್ದು ಕಾಣುತ್ತಿತ್ತು. ಮೀನಾಕ್ಷಿ ತಲೆಯಾಡಿಸಿದಳು. ಅವಳು ನಿಜವಾಗಲೂ ಸುಸ್ತಾಗಿದ್ದಳು. ಭಾನುಪ್ರತಾಪ್ ಆಸರೆಯಾಗಿದ್ದರಿಂದ ಅವಳಿಗೆ ಒಂದು ಹೊಸ ಶಕ್ತಿ ಬಂದಿತ್ತು. ಅವರು ಮೂವರು ಟ್ರ್ಯಾಕ್ನ ಬದಿಯಲ್ಲಿ ಓಡತೊಡಗಿದರು. ಅಷ್ಟರಲ್ಲಿ ಹಿಂದಿನಿಂದ ಗುಂಡು ಹಾರಿಸುವ ಶಬ್ದ ಕೇಳಿಸಿತು. ತಕ್ಷಣ ಭಾನುಪ್ರತಾಪ್ ಅವರು ಮೀನಾಕ್ಷಿ ಹಾಗೂ ಮಗುವನ್ನು ಕೆಳಗಡೆ ಮಲಗಿಸಿದರು ಮತ್ತು ಅವರ ಮುಂದೆ ಗೋಡೆಯಂತೆ ರಕ್ಷಣೆಗಾಗಿ ನಿಂತುಕೊಂಡರು. ಗುಂಡುಗಳು ಅವರ ತಲೆಯ ಮೇಲ್ಭಾಗದಿಂದ ಹಾರಾಡತೊಡಗಿದವು. ಸ್ವಲ್ಪದರಲ್ಲೇ ಅವರು ಪಾರಾಗುತ್ತಿದ್ದರು. ಕೆಲವು ಗುಂಡುಗಳು ಕಲ್ಲುಗಳಿಗೆ ಬಡಿದು ಬೆಂಕಿಯ ಕಿಡಿಗಳು ಹಾರುತ್ತಿದ್ದವು. ಆಕಸ್ಮಿಕವಾಗಿ ಒಂದು ಗುಂಡು ಭಾನುಪ್ರತಾಪ್ ಅವರ ಹೆಗಲಿಗೆ ಬಂದು ಬಡಿಯಿತು. ಅವರು ತಕ್ಷಣ ನೋವಿನಿಂದ ನರಳುತ್ತಾ ತಮ್ಮನ್ನು ತಾವು ಸಂಭಾಳಿಸಿಕೊಂಡರು. ರಕ್ತ ಸುರಿಯುತ್ತಿತ್ತು. ಆದರೂ ಅವರು ನಿಲ್ಲಲಿಲ್ಲ. ಮೀನಾಕ್ಷಿಯು ಹೆದರಿಕೆಯಿಂದ ಭಾನು ಎಂದು ಚೀರಿದಳು. ಆದರೆ ಭಾನುಪ್ರತಾಪ್ ಅವರು ಕೈಯಿಂದ ಅವಳ ಬಾಯಿ ಮುಚ್ಚಿದರು. ನಾನು ಚೆನ್ನಾಗಿದ್ದೇನೆ. ನೀನು ಈ ಮಗುವನ್ನು ಎತ್ತಿಕೊಂಡು ಇಲ್ಲಿಂದ ಈಗಲೇ ಓಡಿ ಹೋಗು. ತಕ್ಷಣ ಅಜಯ್ನ ಧ್ವನಿ ಕೇಳಿಸಿತು. ಓಡಿ ಹೋಗುವುದರಲ್ಲಿ ಯಾವುದೇ ಪ್ರಯೋಜನವಿಲ್ಲ. ನಾನು ನಿನ್ನ ಇಡೀ ಪರಿವಾರದ ಕಥೆಯನ್ನು ಮುಗಿಸಲು ಇಲ್ಲಿಗೆ ಬಂದಿದ್ದೇನೆ. ಈಗ ಭಾನುಪ್ರತಾಪ್ ಅವರ ಕಣ್ಣುಗಳು ಕ್ರೋಧದಿಂದ ಕೆಂಪಾದವು. ಹಿಂತಿರುಗಿ ನೋಡಿದಾಗ ಅಜಯ್ನ ಕೈಯಲ್ಲಿ ಪಿಸ್ತೂಲ್ ಹಿಡಿದು ನಿಂತಿದ್ದನು. ಅವನ ಹಿಂದೆ ಗೂಂಡಾಗಳ ದೊಡ್ಡ ಗ್ಯಾಂಗ್ ಇತ್ತು. ಅಜಯ್, ನೀನು ಇಷ್ಟೊಂದು ಕೀಳು ಮಟ್ಟಕ್ಕೆ ಇಳಿಯುತ್ತೀಯ ಎಂದು ನಾನು ಎಂದೂ ಅಂದುಕೊಂಡಿರಲಿಲ್ಲ. ನಿನ್ನ ತಮ್ಮನನ್ನೇ ಕೊಲ್ಲಲು ಬಂದಿದ್ದೀಯಲ್ಲವೇ? ಭಾನುಪ್ರತಾಪ್ ಅವರ ಧ್ವನಿ ಕಂಪಿಸುತ್ತಿತ್ತು. ಆದರೆ ಅವರು ಹೆದರಿಕೊಂಡು ಕಂಪಿಸುತ್ತಿರಲಿಲ್ಲ. ಬದಲಾಗಿ ತಮಗೆ ಆದ ಮೋಸಕ್ಕಾಗಿ ಅವರು ಆವೇಶಕ್ಕೆ ಒಳಗಾಗಿದ್ದರು. ಆಗ ಅಜಯ್ ಜೋರಾಗಿ ನಕ್ಕನು. ಭಾನು, ನೀನು ಯಾವಾಗಲೂ ನನ್ನ ದಾರಿಗೆ ಅಡ್ಡಗಾಲು ಹಾಕುತ್ತಿದ್ದೀಯ. ಈಗ ನಿನ್ನನ್ನು ಬೇರು ಸಮೇತ ಅಳಿಸಿ ಹಾಕುತ್ತೇನೆ. ಅವನು ಪಿಸ್ತೂಲನ್ನು ಎತ್ತಿಕೊಂಡು ಟ್ರಿಗರ್ ಒತ್ತಿದನು. ಸುತ್ತಲೂ ಗುಂಡಿನ ಬೋರ್ಗರೆತ ಪ್ರತಿಧ್ವನಿಸುತ್ತಿತ್ತು.
ಈ ಬಾರಿ ಮೀನಾಕ್ಷಿ ಓಡಿ ಬಂದಳು ಮತ್ತು ಭಾನುಪ್ರತಾಪ್ ಅವರ ಮುಂದೆ ಬಂದಳು. ಗುಂಡುಗಳು ಅವಳ ಹೃದಯಕ್ಕೆ ನಾಟಿದ್ದವು. ಈಗ ಭಾನುಪ್ರತಾಪ್ ಅವರು ಭಯ ಹಾಗೂ ನೋವಿನಿಂದ ಕೂಗಿಕೊಂಡರು. ಬೇಡ ಬೇಡ ಎಂದು ಕೂಗಿಕೊಂಡರು. ಮೀನಾಕ್ಷಿಯು ನೋವಿನಿಂದ ನರಳತೊಡಗಿದ್ದಳು. ಅವಳ ಶರೀರ ಜೋರಾಗಿ ನಡುಗತೊಡಗಿತ್ತು. ಅವಳ ಕಣ್ಣುಗಳು ಭಾನುಪ್ರತಾಪ್ ಅವರ ಕಣ್ಣಿನಲ್ಲಿ ಬೆರೆತು ಹೋದವು. 1 ವರ್ಷದ ಹಿಂದೆ ಇದ್ದ ಆ ಪ್ರೀತಿಯೇ ಕಣ್ಣಿನಲ್ಲಿ ಎದ್ದು ಕಾಣುತ್ತಿತ್ತು. ಭಾನುಪ್ರತಾಪ್, ಇವನು ನಮ್ಮ ಮಗ, ಅವಳು ನಡುಗುವ ಸ್ವರದಲ್ಲಿ ಹೇಳಿದಳು. ಭಾನುಪ್ರತಾಪ್ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಹೇಳಿದನು, ಮೀನಾಕ್ಷಿ, ಮತ್ತೇನು ಹೇಳಬೇಡ, ನಿನಗೆ ಏನೂ ಆಗುವುದಿಲ್ಲ. ಆಗ ಮೀನಾಕ್ಷಿ ನಸುನಕ್ಕಳು. ಒಂದು ಅಸಹಾಯಕ ಮನದಾಳದ ನಗುವನ್ನು ಬೀರಿದಳು. ನಾನು ಯಾವಾಗಲೂ ನಿನ್ನ ಜೊತೆಗೆ ಇರಲು ಬಯಸುತ್ತೇನೆ ಎಂದು ಹೇಳುತ್ತಾ ಅವಳು ಕಣ್ಣು ಮುಚ್ಚಿದಳು. ಈಗ ಭಾನುಪ್ರತಾಪ್ ಅವರ ಹೃದಯ ಒಡೆದು ಚೂರು ಚೂರಾಯಿತು. ಮೀನಾಕ್ಷಿ ತನ್ನ ಉಸಿರನ್ನು ನಿಲ್ಲಿಸಿದ್ದಳು. ಭಾನುಪ್ರತಾಪ್ ಅವರ ಚೀರಾಟವು ಕತ್ತಲೆಯಲ್ಲಿ ಪ್ರತಿಧ್ವನಿಸಿತು. ಅಜಯ್ ಜೋರಾಗಿ ನಗುತ್ತಿದ್ದನು. ಭಾನು, ಈಗ ನಿನ್ನ ಸರದಿ ಎನ್ನುತ್ತಿದ್ದಂತೆ ತಕ್ಷಣ ಪೊಲೀಸ್ ಸೈರನ್ ಮೊಳಗಿತು. ಭಾನುಪ್ರತಾಪ್ ಅವರು ಈ ಮೊದಲೇ ತಮ್ಮ ರಕ್ಷಣೆಗಾಗಿ ಬ್ಯಾಕಪ್ ಕರೆಸಿಕೊಂಡಿದ್ದರು. ಪೊಲೀಸರು ಅಜಯ್ ಮತ್ತು ಅವನ ಗೂಂಡಾಗಳನ್ನು ಸುತ್ತುವರಿದರು. ಒಂದಾದ ನಂತರ ಒಂದು ಗುಂಡುಗಳು ಹಾರಿದವು. ಅಜಯ್ ಸ್ಥಳದಲ್ಲೇ ಶವವಾದನು. ಆದರೆ ಭಾನುಪ್ರತಾಪ್ ಅವರಿಗೆ ಇದ್ಯಾವುದರ ವ್ಯತ್ಯಾಸವಾಗಲಿಲ್ಲ. ಅವನ ಪ್ರೀತಿಯ ಪತ್ನಿಯ ಪ್ರಾಣ ಪಕ್ಷಿ ಮೊದಲೇ ಹಾರಿ ಹೋಗಿತ್ತು. ಅವರ ಮಡಿಲಲ್ಲಿ ಮೀನಾಕ್ಷಿಯ ಸ್ತಬ್ಧವಾದ ಶರೀರವಿತ್ತು. ಅವರ ಬಳಿ 1 ವರ್ಷದ ಚಿಕ್ಕ ಮಗು ಕುಳಿತಿತ್ತು. ಆ ಮಗುವಿಗೆ ಏನೂ ಅರ್ಥವಾಗಲಿಲ್ಲ. ತನ್ನ ತಾಯಿಯನ್ನು ಆ ಮಗು ಎಬ್ಬಿಸಲು ಪ್ರಯತ್ನಿಸುತ್ತಿತ್ತು. ಅಮ್ಮ ಅಮ್ಮ ಎನ್ನುತ್ತಿತ್ತು. ಇದನ್ನು ನೋಡಿ ಭಾನುಪ್ರತಾಪರ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯುತ್ತಿತ್ತು. ಅವರು ಮಗುವನ್ನು ಎತ್ತಿಕೊಂಡರು. ಇಂದು ಅವರು ಎಲ್ಲವನ್ನೂ ಕಳೆದುಕೊಂಡರು. ಆದರೆ ಇಂದು ಅವರು ತಮಗೆ ತಾವೇ ಒಂದು ಪ್ರಮಾಣ ಮಾಡಿಕೊಂಡರು. ತಮ್ಮ ಮಗನನ್ನು ಕತ್ತಲೆಗೆ ನೂಕಬಾರದು, ಅವನನ್ನು ಬೆಳಕಿನೆಡೆಗೆ ಕರೆದುಕೊಂಡು ಹೋಗಬೇಕು ಎಂದುಕೊಳ್ಳುತ್ತಾ ತನ್ನ ಮಗನನ್ನು ಮೀನಾಕ್ಷಿಯ ಆಸೆಯಂತೆ ಚೆನ್ನಾಗಿ ಓದಿಸಿ ಒಳ್ಳೆಯ ಸಂಸ್ಕಾರವನ್ನು ನೀಡಿ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಿಸಬೇಕು ಎಂದು ಅಂದುಕೊಂಡು ಮಗುವನ್ನು ಎತ್ತಿಕೊಂಡು ಹೊರಟರು. ಏಕೆಂದರೆ ಯಾವಾಗಲೂ ಮೀನಾಕ್ಷಿಯ ಪ್ರೀತಿ ಅವರ ಜೊತೆಗೆ ಇರುತ್ತದೆ. ವಿಡಿಯೋ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಈ ಕಥೆಯನ್ನು ಶೇರ್ ಮಾಡಿ ಮತ್ತು ಕಥೆಯ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.